ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 29ನೇ ಅಧ್ಯಾಯ. ಸಂಪಗಾಮಿಯಿಂದ ಕಾದರವಳ್ಳಿಗೆ ಬರುವಾಗ ಹೊಸೂರು ಗ್ರಾಮದಲ್ಲಿ ರಾತ್ರಿ ವಸತಿ ಮಾಡಿದ್ದು. ಹೊರಟು ಬಂದರು ಸಂಪಗಾಮಿಯ ಹರಸಿ ಸದ್ಭಕ್ತರನ್ನು ಅಲ್ಲಿನ ಗುರುಗಳ ಆಜ್ಞೆಯ ತೆರದಿ ಹೊಸೂರಿಗೆ ಶಿಷ್ಯರೊಂದಿಗೆ. ವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳು ಸಂಪಗಾಮಿಯ ಬೈಲ್ ಬಸವೇಶ್ವರ ಗುಡಿಯಲ್ಲಿದ್ದು ಅಲ್ಲಿಯ ಭಕ್ತರನ್ನು ತಮ್ಮ ಪ್ರವಚನಗಳಿಂದ ತೃಪ್ತಿಪಡಿಸಿದ ಸಂಗತಿಯನ್ನು ಓದಿಕೊಂಡು ತೃಪ್ತರಾದಿರಿ. ಈ ಅಧ್ಯಾಯದಲ್ಲಿರುವ ವಿಷಯವನ್ನು ಇನ್ನು ಮುಂದೆ ಓದಿ ಆನಂದ ಪಡೆಯಿರಿ. ಸಂಪಗಾಮಿಯಲ್ಲಿ ಭಕ್ತರೆಲ್ಲರೂ ಅಜ್ಜನವರು ಸೋಮವಾರ ಕಾದರವಳ್ಳಿಗೆ ಹೊರಡುವ ನಿಮಿತ್ತವಾಗಿ ಅವರನ್ನು ಬೀಳ್ಕೊಡಲು ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಅಜ್ಜನವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟರು. ಮಧ್ಯಾಹ್ನದಲ್ಲಿ ಗ್ರಾಮದ ಹಾಗೂ ಸುತ್ತಲಿನ ಗ್ರಾಮಗಳ ಭಕ್ತರು ಇಲ್ಲಿಯ ಮಹಾಪ್ರಸಾದ ಸೇವಿಸುವ ಕುರಿತು ಅಲ್ಲಿಗೆ ನೆರೆದರು. ಎಲ್ಲರೂ ಮೃಷ್ಟಾನ್ನ ಭೋಜನ, ಪ್ರಸಾದ ಮತ್ತು ಅಂಬಲಿ ಇತ್ಯಾದಿ ಮನದನಿಯಾಗಿ ಸೇವಿಸಿದರು. ಕಾದರವಳ್ಳಿಯ ಭಕ್ತರು ಸ್ವಾಮಿಗಳನ್ನು ತಮ್ಮ ಊರಿಗೆ ಕರೆದುಕೊಂಡು ಹೋಗುವ ಸಿದ್ಧತೆ ಮಾಡಿಕೊಂಡಿದ್ದರು. ಮೇನೆಯನ್ನು ಸಿದ್ಧಗೊಳಿಸಿ ಆ ಮೇನೆಯಲ್ಲಿ ಅಜ್ಜನವರನ್ನು ಕೂಡಿರಿಸಿಕೊಂಡು ಅಲ್ಲಿರುವ ಸಂಪಗಾವಿಯ ಎಲ್ಲ ಹಿರಿಯರಿಗೆ ಮಲ್ಲಪ್ಪ, ಪರಪ್ಪ ಪಟ್ಟೇದ, ಚನ್ನಬಸಯ್ಯ, ಬಾಳಪ್ಪ ಕೊಳವಿ, ಡಾಕ್ಟರ್ ಗದಿಗೆಪ್ಪ ಓಜನ್ನವರ್, ಮುರುಗೆಪ್ಪ ಟೊನ್ನಿ ಶೆಟ್ಟರ್, ಗದಿಗೆಪ್ಪ ಕೋತ್ ಇತ್ಯಾದಿ ಎಲ್ಲರಿಗೂ ತಮ್ಮ ಸಂತೋಷದ ಅಭಿನಂದನೆಗಳನ್ನು ಸಲ್ಲಿಸಿ ಅಲ್ಲಿಯ ಯಾವತ್ತು ಜನರಿಗೆ ವಂದಿಸಿ ಕಾದರವಳ್ಳಿ ಗ್ರಾಮಕ್ಕೆ ಹೋಗಲು ಸಿದ್ಧರಾದರು. ಮೇನೆಯನ್ನು ಹೊರುವ ಯಾವತ್ತೂ ತರುಣರು ಮೇನೆಯನ್ನು ಹೊತ್ತಿಕೊಂಡರು. ಎಲ್ಲರೂ ಕೂಡಿ ಶ್ರೀ ಅದೃಶ್ಯಜ್ಜನವರ ಜಯಘೋಷದೊಂದಿಗೆ ಹರ ಹರ ಮಹಾದೇವ್ ಎಂದು ಒಕ್ಕೂರಲಿನಿಂದ ಕೂಗಿ ಕಾದರವಳ್ಳಿಯ ಗ್ರಾಮದ ದಾರಿ ಹಿಡಿದು ನಡೆದರು. ಕಾದರವಳ್ಳಿಯ ಎಲ್ಲ ಭಕ್ತವೃಂದವು ಸಂಪಗಾಮಿಯ ಎಲ್ಲ ಜನರಿಗೂ ಮತ್ತೊಮ್ಮೆ ವಂದಿಸಿದರು. ಆಗ ಜನರೆಲ್ಲರೂ ಒಳ್ಳೆಯ ಸಂತೋಷದಿಂದ ಅವರನ್ನು ಬೀಳ್ಕೊಟ್ಟರು. ಸ್ವಾಮಿಗಳಿಗೆ ಸಂತೋಷದಿಂದ ವಂದಿಸಿದರು. ಬಹು ದೂರದವರೆಗೂ ಜೊತೆಗೆ ಬಂದು ಅವರನ್ನು ಬೀಳ್ಕೊಡುವಾಗ ಎಲ್ಲರ ಕಣ್ಣುಗಳಿಂದ ಅಶ್ರುಗಳ ಧಾರೆ ಸುರಿಯುತ್ತಿದ್ದವು. ಆಗ ಅಜ್ಜನವರು ಅಲ್ಲಿದ್ದ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಿ ಕೈ ಮಾಡುತ್ತಲೇ ಮೇನೆಯ ಮೇಲೆ ಕುಳಿತರು. ಅಜ್ಜನವರನ್ನು ಕರೆದುಕೊಂಡು ಹೊರಟಾಗ ಸಾಯಂಕಾಲವಾಗಿ ಕತ್ತಲೆ ಸಮೀಪಿಸುತ್ತಿತ್ತು. ಆಗ ಕತ್ತಲಾಗುವುದೆಂಬ ಭಯದಿಂದ ಮೇನೆಯನ್ನು ಹೊತ್ತ ಯುವಕರು ವೇಗದಿಂದ ಓಡತೊಡಗಿದರು. ಆಗ ಅಜ್ಜನವರಿಗೆ ಮೇನೆಯ ಹಲಿಗೆ ಬಡಿದು ತೊಂದರೆಯಾಗುತ್ತಿತ್ತು. ನಿಲ್ಲಿರಿ, ನಿಲ್ಲಿರಿ ಎಂದು ಅಜ್ಜನವರು ಕೂಗತೊಡಗಿದರು. ಸಾವಕಾಶವಾಗಿ ನಡೆಯಿರಿ ಎಂದು ಸೂಚಿಸಿದರು. ತುಸು ಮುಂದಕ್ಕೆ ಹೋದ ಬಳಿಕ ಹೊತ್ತು ಮುಳುಗಿ ಕತ್ತಲಾಗಿ ದಾರಿ ಕಾಣದಂತಾಯಿತು. ಆಗ ಅಜ್ಜನವರು ಇನ್ನು ಮುಂದೆ ಇಲ್ಲಿಯೇ ಸಮೀಪದಲ್ಲಿರುವ ಹೊಸೂರು ಗ್ರಾಮದಲ್ಲಿರುವ ಭಕ್ತರ ಮನೆಗೆ ಹೋಗಿ ವಸತಿ ಮಾಡಿ ನಾಳೆ ಊರಿಗೆ ಹೋಗೋಣವೆಂದು ಸೂಚಿಸಿದರು. ಓಡುತ್ತಿರುವ ಸೇವಕರಿಗೆ ಚಿನ್ನಯ್ಯ, ಮುಚ್ಚಂಡಿ, ಬಸಯ್ಯ, ವಡಕನ್ನಿ, ಶಿವರಾಯಿ, ಸುಣ್ಗಾರ್ ಇವರು ಇನ್ನೂ ಓಡಬೇಡಿರಿ, ಸಾವಕಾಶವಾಗಿ ನಡೆದು ಅಜ್ಜನವರಿಗೆ ತೊಂದರೆಯಾಗದಂತೆ ಹೊಸೂರಿಗೆ ಸಾಗಿ ಅಲ್ಲಿಯೇ ಇಂದಿನ ರಾತ್ರಿ ಕಳೆದು ನಾಳೆ ಹೋದರಾಯಿತೆಂದು ಸಮಾಧಾನ ಹೇಳಿದರು. ಅಲ್ಲದೆ ಅಜ್ಜನವರು ಸಿಟ್ಟಾಗಿ ಏನಾದರೂ ಶಾಪ ಕೊಟ್ಟರೆ ಹುಷಿಯಾಗುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟರು. ಅಜ್ಜನವರಿಗೆ ಸ್ವಲ್ಪ ವಿಶ್ರಾಂತಿ ಸಿಗಲೆಂದು ಮೇನೆ ಇಳಿಸಿದರು. ಈ ಮಕ್ಕಳಿಗೆ ಸೊಕ್ಕು ಬಂದಿದೆ. ನಾವೆಂದರೆ ಇವರ ಕಣ್ಣಿಗೆ ನೊರಜದಂತೆ ಕಾಣುತ್ತೇವೆ, ಹುಲ್ಲು ಕಡ್ಡಿಯಂತೆ ಕಾಣುತ್ತೇವೆ. ನಮ್ಮ ವ್ಯವಸ್ಥೆಯ ಖಬರೇ ಇವರಿಗಿಲ್ಲ ಎನ್ನತೊಡಗಿದರು. ಆಗ ಶ್ರೀ ಮುಚ್ಚಂಡಿ ಚಿನ್ನಯ್ಯ ಸ್ವಾಮಿಗಳು ಅಜ್ಜನವರಿಗೆ ಸಮಾಧಾನ ಹೇಳಿ ಇನ್ನು ಮುಂದೆ ಸಾವಕಾಶವಾಗಿ ಸಾಗುತ್ತಾರೆಂದು ವಿನಂತಿಸಿದರು. ಆಮೇಲೆ 1 ಗಂಟೆಯ ವಿಶ್ರಾಂತಿಯ ನಂತರ ಮೇನೆಯನ್ನು ಹೊತ್ತು ಹೊಸೂರಿಗೆ ನಡೆದರು. ಹೊಸೂರು ಸಮೀಪ ಬಂದಾಗ ಇಲ್ಲಿಯ ಬಸಲಿಂಗಪ್ಪ ಭಕ್ತನು ನಮ್ಮ ಮೇನೆಯನ್ನು ಮಾಡಿಸಿಕೊಟ್ಟಿದ್ದಾನೆ. ಇಂದು ರಾತ್ರಿ ಅವರ ಮನೆಯಲ್ಲಿ ಕಳೆದು ನಾಳೆ ಕಾದರವಳ್ಳಿಗೆ ಹೋಗೋಣ ಎಂದು ಹೇಳಿದರು. ಆಗ ಅವರ ಜೊತೆಗಿದ್ದ ಕೆಲವು ಭಕ್ತರು ಬಸಲಿಂಗಪ್ಪನ ಮನೆಗೆ ಓಡುತ್ತಾ ಹೋಗಿ ಅಜ್ಜನವರು ಬಂದರೆಂಬ ಸಂದೇಶವನ್ನು ತಿಳಿಸಿದರು. ಬಸಲಿಂಗಪ್ಪನು ಅಜ್ಜನವರಿಗೆ ಶಿರಬಾಗಿ ಮೇನೆಯ ಮುಂದೆ ಸಾಗಿ ತಮ್ಮ ಮನೆಗೆ ಕರೆದುಕೊಂಡು ಹೋದನು. ಕಟ್ಟೆಯ ಮೇಲೆ ಮೇನೆಯನ್ನು ಇಳಿಸಿದರು.
ಒಳಗೆ ನಡುಮನೆಯಲ್ಲಿ ಡೊಳ್ಳಾರಿಗೆಯ ಮೇಲೆ ಸಿದ್ಧಗೊಳಿಸಿದ ಆಸನದ ಮೇಲೆ ಅಜ್ಜನವರನ್ನು ಕೂಡಿಸಿದರು. ಎಲ್ಲರಿಗೂ ನೀರು ಕೊಟ್ಟು ಕೈಕಾಲು ತೊಳೆಯಲಿಕ್ಕೆ ಹೇಳಿ ನಂತರ ಒಳಗೆ ಗುಡಾರದ ಮೇಲೆ ಕೂಡಿಸಲು ವ್ಯವಸ್ಥೆ ಮಾಡಿ ಅಲ್ಲಿ ಕುಡಿಸಿದರು. ಬಸಲಿಂಗಪ್ಪನು ಶ್ರೀಮಂತನಾದುದರಿಂದ ಎಲ್ಲ ಸಿದ್ಧತೆ ಮನೆಯಲ್ಲಿತ್ತು. ಭೋಜನದ ವ್ಯವಸ್ಥೆಗಾಗಿ ನಾನು ಶಾವಿಗೆಯ ಪಾಯಸ ಮತ್ತು ಅನ್ನದ ಸಿದ್ಧತೆ ಮಾಡುವೆನು, ಬೇಗ ಸಿದ್ಧವಾಗುವುದು. ಬಸಲಿಂಗಪ್ಪನ ಹೆಂಡತಿಯು ಅಡಿಗೆ ಸಿದ್ಧವಾಗುವವರೆಗೆ ಅಲ್ಲಿ ಕುಳಿತಿದ್ದ ಎಲ್ಲ ಭಕ್ತ ಜನರಿಗೆ ಉಪಹಾರ ಕೊಡುವ ವ್ಯವಸ್ಥೆ ಮಾಡಿದಳು. ಅಜ್ಜನವರಿಗೂ ಹಾಗೂ ಭಕ್ತರಿಗೂ ಸುರುಳಿ ಹೋಳಿಗೆ, ಹಾಲು, ತುಪ್ಪ ಹಾಕಿ ಮನದನೆ ತಿನ್ನಲು ಹೇಳಿದಳು. ಎಲ್ಲರೂ ತಿಂದು ತೃಪ್ತಗೊಂಡರು. ನಂತರ ಅಜ್ಜನವರ ಸನ್ನಿಧಿಯಲ್ಲಿ ಶಿವರಾಯಿಯು ವಚನಗಳನ್ನು ಅನ್ನುತ್ತಿದ್ದರು. ಈ ವಚನಗಳನ್ನು ಕೇಳಲು ಊರಲ್ಲಿಯ ಜನರು ಬಂದು ಕಟ್ಟಿಯ ಮೇಲೆ ಕುಳಿತು ಕೇಳುತ್ತಿದ್ದರು. ಊಟದ ಪರಿವೇ ಇಲ್ಲದೆ ವಚನ ಗಾಯನ ಕಾರ್ಯಕ್ರಮ ಸಾಗಿತ್ತು. ಊಟದ ಎಲ್ಲ ಸಿದ್ಧತೆಯಾದ ತಕ್ಷಣ ಅಜ್ಜನವರನ್ನು ಒಳಗೆ ಕರೆದು ಪಾದಪೂಜೆ ಮಾಡಿ ಪಾದೋದಕದಿಂದ ಮನೆಯನ್ನು ಶುದ್ಧಗೊಳಿಸಿದನು. ಶಾವಿಗೆಯ ಪಾಯಸ ಹಾಗೂ ತುಪ್ಪ, ಸಂಡಿಗೆ ಇತ್ಯಾದಿ ಪದಾರ್ಥಗಳನ್ನು ಎಲ್ಲರಿಗೂ ಸಾಕಷ್ಟು ಮನದನಿಯಾಗಿ ಅತ್ಯಾನಂದದಿಂದ ಮನೆಯವರೆಲ್ಲರೂ ಕೂಡಿ ಎಲ್ಲರಿಗೂ ಉಣಬಡಿಸಿದರು. ಅವರ ಭಕ್ತಿ ಹಾಗೂ ವಾತ್ಸಲ್ಯ ಕಂಡು ಎಲ್ಲರಿಗೂ ಅತ್ಯಾನಂದವಾಯಿತು. ಆ ರಾತ್ರಿ ಬಸಲಿಂಗಪ್ಪನವರ ಮನೆಯಲ್ಲಿಯೇ ಅಜ್ಜನವರು ಹಾಗೂ ಕಾದರವಳ್ಳಿಯ ಭಕ್ತರು ವಸತಿ ಮಾಡಿ ವಿಶ್ರಾಂತಿಯನ್ನು ಪಡೆದರು. ಮರುದಿವಸ ಅಜ್ಜನವರು ಕಾದರವಳ್ಳಿಯಿಂದ ಬಂದಿರತಕ್ಕಂತಹ ಯುವಕರಿಗೆ ನಾವು ಹೊಸೂರಿನಲ್ಲಿ 4 ದಿವಸ ಇರುವ ಇಚ್ಛೆಯಾಗಿದೆ. ನೀವು ಈಗ ಕಾದರವಳ್ಳಿಗೆ ಹೋಗಿ ಮತ್ತೆ ಬನ್ನಿರಿ ಎಂದು ಅವರನ್ನು ಕಳುಹಿಸಿದರು. ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ 29ನೇ ಅಧ್ಯಾಯವು ಮುಗಿದಿದು. ಜೈ ಜೈ ಶಿವನೋ ಪಾರ್ವತಿ ಪತಿ ಹರ ಹರ ಮಹಾದೇವ್.